ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ 1072 ಆ ಕುಟುಂಬಕ್ಕೆ ನಮ್ಮ ದಾನಿಗಳು ಉತ್ತಮ ಸ್ಪಂದನೆ ನೀಡಿದ್ದಾರೆ. ಕನಿಷ್ಠ ರೂಪಾಯಿ 1 ಲಕ್ಷ ದೇಣಿಗೆಯಾದರೂ ಸಂಗ್ರಹಿಸಬೇಕೆಂಬ ಸಂಕಲ್ಪ ನಮ್ಮದಿತ್ತು. ಅದಕ್ಕಿಂತ ಜಾಸ್ತಿ ಹಣ ಸಂಗ್ರಹವಾಗಿದೆ. ಆ ಒಂದು ಬಡ ಕುಟುಂಬದ ಅಸಹಾಯಕ ಪರಿಸ್ಥಿತಿ ಮಗದೊಮ್ಮೆ ನೋಡೋಣ ಬನ್ನಿ. ಮೂಡಬಿದ್ರೆ ಕಡಂದಲೆ ಗ್ರಾಮದ ಮಾಧವ ಮತ್ತು ಕಲ್ಯಾಣಿ ದಂಪತಿ ಕೂಲಿ ನಾಲಿ ಮಾಡಿಕೊಂಡು ಬಡತನದಲ್ಲೂ ಸಂತೋಷದಿಂದಲೇ ಜೀವನ ನಡೆಸುತ್ತಿದ್ದರು. ಆದರೆ ಪ್ರಸ್ತುತ ಮಾಧವರವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಇದ್ದಾರೆ. ಗಂಡನ ಚಾಕ್ರಿ ಮಾಡುತ್ತಾ ಕಲ್ಯಾಣಿಯವರು ಹೊಟ್ಟೆ ಹಸಿವು ನೀಗಿಸಲು ಬೀಡಿ ಕಟ್ಟುತ್ತಾರೆ. ಈ ದಂಪತಿಗೆ 2 ಮಕ್ಕಳು. ಮಗ ಕನ್ನಡ ಮಾಧ್ಯಮದಲ್ಲಿ SSLC ಕಲಿಯುತ್ತಿದ್ದು SPL ಶಾಲಾ ನಾಯಕನಾಗಿದ್ದಾನೆ. ಮಗಳು 6ನೇ ತರಗತಿ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದು ಈ 2 ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ತೋರುತ್ತಿದ್ದಾರೆ. ಪಾಠವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಅವರು ಮುಂದಿದ್ದಾರೆ. ಹಲವು ಬಹುಮಾನಗಳನ್ನು ಅವರು ಗಳಿಸಿದ್ದಾರೆ. ಚಿಕ್ಕದೊಂದು ಹಂಚಿನ ಮನೆಯಲ್ಲಿ ಈ ಕುಟುಂಬದ ವಾಸ. ಹೆಚ್ಚಿನ ಯಾವುದೇ ಆಧುನಿಕ ಸೌಲಭ್ಯಗಳು ಈ ಮನೆಯಲ್ಲಿಲ್ಲ. ಮಾಧವ ಮತ್ತು ಕಲ್ಯಾಣಿ ದಂಪತಿಗೆ ಯಾವುದೇ ದುರಭ್ಯಾಸಗಳಿಲ್ಲ. ತಮ್ಮ ಮಕ್ಕಳು ಚೆನ್ನಾಗಿ ಕಲಿತು ಒಳ್ಳೆಯ ಪ್ರಜೆಗಳಾಗಬೇಕೆಂಬ ಕನಸು ಅವರದ್ದು. ಆದರೆ ಮಾಧವರವರಿಗೆ 1 ವರ್ಷದಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯ ಸಂಬಂಧಿ ಕಾಯಿಲೆಗೆ ಸಾಲ ಮೂಲ ಮಾಡಿ ಚಿಕಿತ್ಸೆ ಪಡೆದರೂ ಈಗ ಮೂತ್ರಪಿಂಡದಲ್ಲಿ ಸಮಸ್ಯೆ ಉಲ್ಬಣವಾಗಿ ಕಂಗಾಲಾಗಿದ್ದಾರೆ. ಈಗಾಗಲೇ ಹಲವು ಬಾರಿ ಚಿಕಿತ್ಸೆ ನಡೆದಿದೆ. ಚಿಕಿತ್ಸೆಗೆ ಅವರ ಬಳಿ ಇದ್ದ ಹಣವೆಲ್ಲ ಖರ್ಚಾಗಿದೆ. ಸರಕಾರದ ಗೃಹಲಕ್ಷ್ಮಿ ಮತ್ತು ಉಚಿತ ವಿದ್ಯುತ್ ವ್ಯವಸ್ಥೆ ಈ ಕುಟುಂಬಕ್ಕೆ ಪ್ರಸ್ತುತ ಕೊಂಚ ಆಧಾರವಾಗಿದೆ. ಕಲ್ಯಾಣಿಯವರಿಗೂ ಹಲವು ವರ್ಷದಿಂದ ಸರಿಯಾಗಿ ಕಿವಿ ಕೇಳುವುದಿಲ್ಲ. ಕಿವಿಯ ಚಿಕಿತ್ಸೆಗೆ ಅಥವಾ ಮಿಷನ್ ಅಳವಡಿಸಲು ಇವರ ಬಳಿ ಹಣವಿಲ್ಲ. ಕಲ್ಯಾಣಿಯವರ ತಂದೆ ತಾಯಿ ತೀರಿಕೊಂಡಿರುತ್ತಾರೆ. ಆಕೆಗೆ ಅಣ್ಣ ತಂಗಿ ಯಾರೂ ಇಲ್ಲ. ಆಕೆ ಒಬ್ಬಳೇ ಮಗಳು. ಶಾಲಾ ನಾಯಕನಾಗಿರುವ ತನ್ನ ಮಗ ರಜಾದಿನಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಅಲ್ಪ ಸ್ವಲ್ಪ ಹಣ ಗಳಿಸಿದ್ದಾನೆ ಎಂದು ಹೇಳುವಾಗ ಮಾಧವರವರ ಮೊಗದಲ್ಲಿ ಉತ್ತಮ ಮಕ್ಕಳನ್ನು ಪಡೆದ ಖುಷಿಯಿತ್ತು. ಆದರೆ ಮಕ್ಕಳ ಮುಂದೆ ತಾನು ಅಸಹಾಯಕನಾದೆ ಎಂಬ ನೋವು ಸಹ ಕಾಡುತ್ತಿತ್ತು. ರಜಾದಿನಗಳಲ್ಲಿ ಸಹಪಾಠಿಗಳೊಂದಿಗೆ ಆಟದ ಮೈದಾನದಲ್ಲಿ ಇರಬೇಕಾದ ವಯಸ್ಸಿನಲ್ಲಿ ಮಗ ಕೂಲಿ ಕೆಲಸ ಮಾತ್ರವಲ್ಲ, ತಂದೆಯ ಪರಿಸ್ಥಿತಿ ನೋಡಿ ಮನೆಯ ಕೆಲಸದಲ್ಲೂ ತಾಯಿಗೆ ಸಹಕರಿಸುತ್ತಾನೆ. ಮಗ ಪಬ್ಲಿಕ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗಲೇ ತಂದೆಗೆ ಈ ಪರಿಸ್ಥಿತಿ ಬಂದಿದೆ. ಮುಂದಿನ ವಾರ ಮಾಧವರವರು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಲಿದ್ದಾರೆ. ಆದರೆ ಚಿಕಿತ್ಸೆಗೆ ಹಣ ಮಾತ್ರ ಅವರ ಬಳಿ ಇಲ್ಲ. ವೈದ್ಯರು ಏನು ಹೇಳುತ್ತಾರೆ, ಚಿಕಿತ್ಸೆಗೆ ಎಷ್ಟೊಂದು ಹಣ ಖರ್ಚಾಗಲಿದೆ ಎಂದು ಯೋಚನೆ ಮಾಡುತ್ತಲೇ ಅವರು ಸೊರಗಿ ಹೋಗಿದ್ದಾರೆ. ಈ ಕುಟುಂಬಕ್ಕೆ ಈ ಪರಿಸ್ಥಿತಿಯಲ್ಲಿ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ. ಕಳೆದ ವಾರ ಅನ್ನ ಬೇಯಿಸಲು ಅಕ್ಕಿಗೂ ಇವರ ಬಳಿ ಹಣವಿರಲಿಲ್ಲ. ಸ್ಥಳೀಯ ಬೆನೆಡಿಕ್ಟ ಟೀಚರ್ ಅವರು ಜಾತಿ ಧರ್ಮ ನೋಡಲಿಲ್ಲ. ನಮ್ಮ ದಾನಿಗಳು ಸಹ ಜಾತಿ ಧರ್ಮ ಹುಡುಕಲಿಲ್ಲ. ಬೆನೆಡಿಕ್ಟ ಟೀಚರ್ ಅವರು ಈ ಕುಟುಂಬದ ಮಾಹಿತಿ ಮತ್ತು ದಾಖಲೆ ಹ್ಯುಮ್ಯಾನಿಟಿಗೆ ಸಲ್ಲಿಸಿದ್ದರು. ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಅಸಹಾಯಕ ಕುಟುಂಬಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ಮುಖಾಂತರ ರೂಪಾಯಿ 1.5 ಲಕ್ಷ ಸಹಾಯ ಹಸ್ತ ದೊರೆತಿದೆ.